ಸ್ನೇಹಿತರೆ, ನಿಮಗೆ ಇಂಗ್ಲೀಷ್ ಬರುತ್ತೆ, ಆದರೆ ಮಾತಾಡಲಿಕ್ಕೆ ನಿಮಗೆ ಯಾರೂ ಪಾರ್ಟ್ನರ್ ಇರಲ್ಲ, ನಿಮ್ಮ ಫ್ರೆಂಡ್ಸ್ ಇರಲ್ಲ, ಅಥವಾ ನಿಮ್ಮ ಮನೆಯಲ್ಲಿ ಮಾತಾಡಲಿಕ್ಕೆ ಮುಜುಗರ, ಅಥವಾ ನಿಮ್ಮ ಸ್ಕೂಲಲ್ಲಿ ಮಾತಾಡಲಿಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಸೊ ಹಾಗಾದರೆ ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ನಾನು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಹೇಳ್ತೀರಾ. ಹಾಗೆ ನೀವು ಪ್ರಶ್ನೆ ಕೇಳ್ತೀರಾ, ನಾನು ಉತ್ತರ ಹೇಳ್ತೀನಿ. ಇದೇನಾಗುತ್ತೆ ಅಂದರೆ ನಮ್ಮಿಬ್ಬರ ನಡುವೆ ಸಂಭಾಷಣೆ ಅಂತ ಆಗುತ್ತೆ. ಅಂದರೆ ನಾನು ನಿಮ್ಮ ಜೊತೆಗೆ ಲೈವ್ ಆಗಿ ಮಾತಾಡ್ದಂಗೆ ಆಗುತ್ತೆ. ಅಂದರೆ ನೀವು ಲೈವ್ ಆಗಿ ನನ್ನ ಹತ್ರ ಮಾತಾಡ್ದಂಗೆ ಆಗುತ್ತೆ. ವಿಡಿಯೋ ಮೂಲಕ, ವಿಡಿಯೋ ಕಾಲಿಂಗ್ ಥರ ಒಂದು ಸೆಷನ್ ಇದು. ನಾನು ಮಾತಾಡ್ತೀನಿ, ನಾನು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಹೇಳ್ತೀರಾ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಕಮ್ಯುನಿಕೇಷನ್ ಬೆಳೆಯುತ್ತೆ. ಇಂಗ್ಲೀಷ್ನಲ್ಲಿ ನಿಮಗೆ ಮಾತಾಡಲಿಕ್ಕೆ ಯಾರೂ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನೀವು ಇಂಗ್ಲೀಷ್ ಮಾತಾಡೋದನ್ನು ನಿಲ್ಲಿಸಿದರೆ, ಅಥವಾ ಇಂಗ್ಲೀಷ್ ಈಗ ನೀವು ಹೊಸದಾಗಿ ಕಲಿತಾ ಇದ್ದರೆ, ಈ ವಿಡಿಯೋ ನಿಮಗೆ ಖಂಡಿತ ಉಪಯೋಗ ಆಗುತ್ತೆ. ಇದೇ ಥರ ವೀಡಿಯೋಸನ್ನು ನಾನು ಹಿಂದೆನೂ ಮಾಡಿದ್ದೀನಿ. ವಿಡಿಯೋ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿದೆ. ಆ ವೀಡಿಯೋಸನ್ನು 1 ರಿಂದ 9 ತನಕ ನೋಡಿ. ಆಮೇಲೆ ಅದಾದಮೇಲೆ ಇದನ್ನು ನೋಡಿ, ಅಥವಾ ಇಲ್ಲಿಂದ ಡೈರೆಕ್ಟಾಗಿ ನೋಡ್ಬೋದು. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಈ ವಿಡಿಯೋದಿಂದ ಉಪಯೋಗ ಆಗೋದು. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕನ್ನು ಕೊಡಿ, ಹಾಗೆ ಶೇರನ್ನು ಮಾಡಿ. ಏನಾದರೂ ಸಂದೇಹವಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾವು ಡೈಲಿ 5 ಸೆಂಟೆನ್ಸಸ್ ನಂಬರ್ 10, ಇದು 10ನೇ ವಿಡಿಯೋ. ಡೈಲಿ ನಾವು 5 ಸೆಂಟೆನ್ಸ್ಗಳನ್ನು ಮಾತ್ರ ಕಲಿತರೆ ಸಾಕು. ಇದರಲ್ಲಿ 5ಗಿಂತ ಸ್ವಲ್ಪ ಜಾಸ್ತಿ ಇದೆ, ಆದರೂ 5 ಸೆಂಟೆನ್ಸಸ್ ಮಿನಿಮಮ್ ಕಲಿಬೇಕು ಡೈಲಿ. ಓಕೆ, ಸೊ ಈ ಸೀರೀಸಲ್ಲಿ ನಾನು ಇದು 10ನೇ ವಿಡಿಯೋ ಮಾಡ್ತಾ ಇರೋದು. ಇದಕ್ಕೂ ಮುಂಚೆ ನಾನು 9 ವೀಡಿಯೋಸನ್ನು ಮಾಡಿದ್ದೀನಿ. ಆ ವೀಡಿಯೋಸನ್ನು ನೋಡದೇ ಇದ್ದಲ್ಲಿ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿರುತ್ತೆ, ದಯವಿಟ್ಟು ಆ ವೀಡಿಯೋಸನ್ನು ಸಹ ನೋಡಿ. ಓಕೆ, ಈಗ ನಾವು ಈ ವಿಡಿಯೋದಲ್ಲಿ ಫ್ಯಾಮಿಲಿ ಬಗ್ಗೆ ಮಾತಾಡೋಣ. ಫ್ಯಾಮಿಲಿ ಇಸ್ ದ ಟಾಪಿಕ್. ಫ್ಯಾಮಿಲಿ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ದೊರಕುತ್ತದೆ. ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ನೋಡಿ ಸ್ನೇಹಿತರೆ, ಈಗ ಫ್ಯಾಮಿಲಿ ಅಂದರೆ ಏನು? ಕುಟುಂಬದ ಬಗ್ಗೆ ನಾವು ಇನ್ನೊಬ್ಬರ ಹತ್ರ ಮಾತಾಡೋದು, ಕೇಳೋದಾಗಲಿ ಅಥವಾ ಹೇಳಬೇಕಾದ್ರೆ ಏನನ್ನು ಕೇಳ್ಬೋದು. ಓಕೆ, ಇಲ್ಲಿ ನೋಡಿ, ಹೌ ಮೆನಿ ಪೀಪಲ್ ಆರ್ ದೇರ್ ಇನ್ ಯೋರ್ ಫ್ಯಾಮಿಲಿ? ಹೌ ಮೆನಿ ಪೀಪಲ್ ಆರ್ ದೇರ್ ಇನ್ ಯೋರ್ ಫ್ಯಾಮಿಲಿ? ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ? ಮೆಂಬರ್ಸ್ ಅಥವಾ ಪೀಪಲ್. ಹೌ ಮೆನಿ ಮೆಂಬರ್ಸ್ ಅಂತಲೇ ಕೇಳ್ಬೋದು, ಪೀಪಲ್ ಆರ್ ಅಂತಲೂ ಕೇಳ್ಬೋದು, ಎರಡೂ ಒಂದೇ. ಹೌ ಮೆನಿ ಪೀಪಲ್ ಆರ್ ದೇರ್ ಇನ್ ಯೋರ್ ಫ್ಯಾಮಿಲಿ? ನಿಮ್ಮ ಕುಟುಂಬದಲ್ಲಿ ಅಥವಾ ನಿನ್ನ ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ? ಕುಟುಂಬದ ಸದಸ್ಯರಿದ್ದಾರೆ. ಓಕೆ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ? ಸಿಂಪಲಾಗಿ ಕೇಳೋದಾದರೆ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳಲ್ವಾ? ಓಕೆ, ಸೊ ದೇರ್ ಆರ್ 5 ಪೀಪಲ್ ಇನ್ ಮೈ ಫ್ಯಾಮಿಲಿ. ದೇರ್ ಆರ್ ಇಲ್ಲಿ ನೋಡಿ, ಆರ್ ದೇರ್ ಅಂತ ಬಂದಿದೆ. ಪ್ರಶ್ನೆ ಯಾವಾಗಲೂ ಪ್ರಶ್ನೆನ ನೋಡಬೇಕು. ಆರ್ ದೇರ್ ಅಂತ ಬಂದರೆ ದೇರ್ ಆರ್ ಅಂತ ಸ್ಟಾರ್ಟ್ ಮಾಡಬೇಕು. ದೇರ್ ಆರ್ 5 ಪೀಪಲ್ ಇನ್ ಮೈ ಫ್ಯಾಮಿಲಿ. ದೇರ್ ಆರ್ 5 ಪೀಪಲ್ ಇನ್ ಮೈ ಫ್ಯಾಮಿಲಿ. ನನ್ನ ಕುಟುಂಬದಲ್ಲಿ 5 ಜನ ಇದ್ದಾರೆ. ಯಾರ್ಯಾರು? ಮೈ ಫಾದರ್, ಮದರ್, ಬ್ರದರ್, ಸಿಸ್ಟರ್ ಆ್ಯಂಡ್ ಮೀ. ನಮ್ಮ ತಂದೆಯವರು, ನಮ್ಮ ಅಮ್ಮನವರು, ನನ್ನ ಸಹೋದರ, ನನ್ನ ಸಹೋದರಿ ಮತ್ತು ನಾನು. ಓಕೆ, ಹೌ ಮೆನಿ ಪೀಪಲ್ ಆರ್ ದೇರ್ ಇನ್ ಯೋರ್ ಫ್ಯಾಮಿಲಿ? ದೇರ್ ಆರ್ 5 ಪೀಪಲ್ ಇನ್ ಮೈ ಫ್ಯಾಮಿಲಿ. ಮೈ ಫಾದರ್, ಮದರ್, ಬ್ರದರ್, ಸಿಸ್ಟರ್ ಆ್ಯಂಡ್ ಮೀ. ಓಕೆ, ಇನ್ನು ಫ್ಯಾಮಿಲಿ ಬಗ್ಗೆ ಎರಡನೇ ಪ್ರಶ್ನೆ ಕೇಳೋದಾದರೆ, ಡಸ್ ಯೋರ್ ಫ್ಯಾಮಿಲಿ ಲಿವ್ ಇನ್ ಆನ್ ಅಪಾರ್ಟ್ಮೆಂಟ್ ಓರ್ ಅ ಹೌಸ್? ಡಸ್ ಯೋರ್ ಫ್ಯಾಮಿಲಿ ಲಿವ್ ಇನ್ ಆನ್ ಅಪಾರ್ಟ್ಮೆಂಟ್ ಓರ್ ಅ ಹೌಸ್? ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಬರಬೇಕು. ಇದೆಯಲ್ಲ ಕ್ವೆಶ್ಚನ್ ಮಾರ್ಕ್. ಓಕೆ, ಓರ್ ಅ ಹೌಸ್ ಅಂದರೆ ನಿಮ್ಮ ಕುಟುಂಬ ಎಲ್ಲಿ ವಾಸವಾಗಿದೆ ಅಂತ. ಅಂದರೆ ಲಿವ್ ಇನ್ ಆನ್ ಅಪಾರ್ಟ್ಮೆಂಟ್. ಡಸ್ ಯೋರ್ ಫ್ಯಾಮಿಲಿ, ನಿಮ್ಮ ಕುಟುಂಬ ಒಂದು ಅಪಾರ್ಟ್ಮೆಂಟಲ್ಲಿ ವಾಸವಾಗಿದೆಯಾ ಅಥವಾ ಒಂದು ಮನೆಯಲ್ಲಿ? ಅಂದರೆ ನೀವು ವಟಾರದಲ್ಲಿದ್ದೀರಾ ಅಥವಾ ಅಪಾರ್ಟ್ಮೆಂಟಲ್ಲಿದ್ದೀರಾ ಅಥವಾ ನಿಮ್ಮದು ಸಪ್ರೇಟಾಗಿ ಮನೆ ಇದೆಯಾ ಅಂತ ಅರ್ಥ ಅಷ್ಟೇ. ಡಸ್ ಯೋರ್ ಫ್ಯಾಮಿಲಿ ಲಿವ್ ಇನ್ ಆನ್ ಅಪಾರ್ಟ್ಮೆಂಟಲ್ಲಿ ನೀವು ಇದ್ದೀರಾ ಅಥವಾ ಮನೆಯಲ್ಲಿದ್ದೀರಾ ಅಂತ. ಸೊ ಮನೇಲಿರೋರು ಮನೇಲಿದ್ದೀವಿ, ಅಥವಾ ಅಪಾರ್ಟ್ಮೆಂಟಲ್ಲಿರೋರು ನಾವು ಅಪಾರ್ಟ್ಮೆಂಟಲ್ಲಿದ್ದೀವಿ ಅಂತ ಹೇಳ್ಬೋದು. ಓಕೆ, ಉತ್ತರ ಏನು ಹೇಳ್ಬೋದು? ವಿ ಲಿವ್ ಇನ್ ಅ ಹೌಸ್ ಇನ್ ದ ಕಂಟ್ರಿ ಸೈಡ್. ನೋಡಿ, ವಿ ಲಿವ್ ಇನ್ ಅ ಹೌಸ್ ಇನ್ ದ ಕಂಟ್ರಿ ಸೈಡ್ ಅಂದರೆ ನಾವು ಮನೆಯಲ್ಲಿ ವಾಸವಾಗಿದ್ದೀವಿ. ಮನೆ ಅಂದರೆ ನಮ್ಮದೇ ಒಂದು ಸಪ್ರೇಟ್ ಮನೆ ಇದೆ. ಇನ್ ದ ಕಂಟ್ರಿ ಸೈಡ್ ಅಂದರೆ ಗ್ರಾಮೀಣ ಪ್ರದೇಶಕ್ಕೆ ಕಂಟ್ರಿ ಸೈಡ್ ಅಂತ ಹೇಳ್ತಾರೆ. ಓಕೆ, ಇಂಗ್ಲೀಷಲ್ಲಿ ವಿಲೇಜ್ ಅಂತಾರೆ, ಕಂಟ್ರಿ ಅಂತಾರೆ. ಕಂಟ್ರಿ ಅಂದರೆ ದೇಶ ಅಂತಲ್ಲ, ಕಂಟ್ರಿ ಸೈಡ್ ಅಂದರೆ ಗ್ರಾಮೀಣ ಪ್ರದೇಶಕ್ಕೆ ಕಂಟ್ರಿ ಸೈಡ್ ಅಂತ ಹೇಳ್ತೀವಿ ನಾವು. ಓಕೆ, ಇಂಗ್ಲೀಷ್ನಲ್ಲಿ, ರೈಟ್?
Okay, does your family live in an apartment or a house? So you can say we live in a house in the countryside. ಅಥವಾ ಅಪಾರ್ಟ್ಮೆಂಟಲ್ಲಿ ನೀವು ಯಾರಾದರೂ ವಾಸವಾಗಿದ್ದರೆ ವಿ ಲಿವ್ ಇನ್ ಅನ್ ಅಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಸಾಕು. ಈಗ ವಿ ಲಿವ್ ಇನ್ ಅ ಹೌಸ್ ಇನ್ ದ ಕಂಟ್ರೀಸೈಡ್ ಆಯ್ತಲ್ಲ, ನಾವು ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿದ್ದೀವಿ ಒಂದು ಮನೆಯಲ್ಲಿ ಅಂತ. ಮೂರನೇ ಪ್ರಶ್ನೆ, ವಾಟ್ ಡಸ್ ಯುವರ್ ಫಾದರ್ ಡೂ? ಓಕೆ, ಸೊ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ, ನೀವೆಲ್ಲಿ ವಾಸವಾಗಿದ್ದೀರಾ, ಮತ್ತು ಮೂರನೇ ಪ್ರಶ್ನೆ, ನಿಮ್ಮ ತಂದೆಯವರು ಏನು ಮಾಡ್ತಿದ್ದಾರೆ ಅಥವಾ ನಿಮ್ಮ ತಂದೆಯವರು ಅಥವಾ ತಾಯಿಯವರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ತೀವಲ್ಲ. ಸೊ ವಾಟ್ ಡಸ್ ಯುವರ್ ಫಾದರ್ ಡೂ ಅಂದರೆ ನಿಮ್ಮ ತಂದೆಯವರು ಏನು ಮಾಡ್ತಾರೆ, ಏನು ಈಗ ಮಾಡ್ತಾ ಇದ್ದಾರೆ ಅಂತಲ್ಲ, ಏನು ಆಕ್ಯುಪೇಷನ್ ಏನು ಅವ್ರದ್ದು, ಅವರ ಕೆಲಸ ಏನು ಅಥವಾ ಅವ್ರ ಪ್ರೊಫೆಷನ್ ಏನು, ಅವರ ಕಸುಬು ಏನು. ಸೊ ಈ ಥರ ಕೇಳೋ ಪ್ರಶ್ನೆಗೆ ವಾಟ್ ಡಸ್ ಯುವರ್ ಫಾದರ್ ಡೂ ಅಂದರೆ ಏನು ಮಾಡ್ತಾರೆ ಅಂತ. My father is a teacher, he works at school. Okay, my father is a teacher, he works at school. ನನ್ನ ತಂದೆಯವರು ಒಬ್ಬ ಶಿಕ್ಷಕ, ಅವರು ಸ್ಕೂಲ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಓಕೆ, ಇಷ್ಟೇ ಸಿಂಪಲ್. ಈ ಮೂರೇ ಪ್ರಶ್ನೆ, ಅದರ 5ಕ್ಕಿಂತ ಜಾಸ್ತಿ ಸೆಂಟೆನ್ಸ್ ಇದೆ, ಪ್ರಶ್ನೆ 3. ಓಕೆ, ನಾವು ಇದನ್ನು ಈಗ ನಾನು ಮತ್ತು ನೀವು ಸೀರೀಸ್ ಡೈಲಿ ಸೆಂಟೆನ್ಸಸ್ಸಲ್ಲಿ ನಾವು ಯಾವ ಥರ ಕಲಿತಿದ್ವಿ, ನಾನು ಪ್ರಶ್ನೆ ಕೇಳ್ತೀನಿ, ಹಾಗೆ ನೀವು ಅದಕ್ಕೆ ಉತ್ತರ ಕೊಡಬೇಕು. ಓಕೆ, ಸೊ ಈ ಸೀರೀಸ್ ಹಾಗೆ ಇರುತ್ತೆ ಸ್ನೇಹಿತರೆ. ಹೀಗೆ ನಾನು ನೆಕ್ಸ್ಟ್ ವೀಡಿಯೋಸನ್ನು ಮಾಡ್ತಾ ಹೋಗ್ತೀನಿ. ನಾನು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಹೇಳಿ, ನೀವು ಪ್ರಶ್ನೆ ಕೇಳಿ, ನಾನು ಉತ್ತರ ಹೇಳ್ತೀನಿ. ಹಾಗೆ ನೀವು ಪ್ರಾಕ್ಟೀಸ್ ನನ್ನ ಜೊತೆಗೆ ನೀವು ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತೆ. ಅದೇ ಒಂದು ಕಾರಣಕ್ಕೋಸ್ಕರನೇ ಈ ವಿಡಿಯೋ ನಾನು ಮಾಡಿರೋದು. ಓಕೆ, ಸೊ ಈಗ ನಾನು ಪ್ರಶ್ನೆ ಕೇಳ್ತೀನಿ, ನೀವು ಈ ಉತ್ತರನ ಇದನ್ನು ನೋಡ್ಕೊಂಡು ಹೇಳಿ, ನಿಧಾನಕ್ಕೆ ಹೇಳಿ. ಓಕೆ, ನಾವು ಹೌ ಮೆನಿ ಪೀಪಲ್ ಆರ್ ದೇರ್ ಇನ್ ಯೋರ್ ಫ್ಯಾಮಿಲಿ? How many people are there in your family? There are ಇನ್ನೊಂದ್ಸಲ ಹೇಳಿ, how many people are there in your family? Okay, next question. Does your family live in an apartment? Does your family live in an apartment? Or a house. ನೀವೇನು ಹೇಳಬೇಕು? ಇನ್ನೊಮ್ಮೆ ಹೇಳಿ, ಒಂದು ಉತ್ತರನ 2 ಸಲ ಹೇಳಿ. What does your father do? What does your father do? ಇನ್ನೊಂದು ಸಲ ಹೇಳಿ. ಓಕೆ, ಸೊ ಹೀಗೆ ನಾವು ಪ್ರಾಕ್ಟೀಸ್ ಮಾಡೋಣ. ಈಗ ನೀವು ಪ್ರಶ್ನೆ ಕೇಳಿ, ನಾನು ಉತ್ತರ ಹೇಳ್ತೀನಿ. ಓಕೆ, ಪ್ರಶ್ನೆ ಕೇಳಿ. There are 5 people in my family, my father, mother, brother, sister and me. ಇದನ್ನು ಹೀಗೆ ಹೇಳ್ಬೇಕಂತಿಲ್ಲ, ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಅದನ್ನು ನೀವು ಹೇಳಿದೆ. ನಿಮ್ಮ ಕುಟುಂಬದಲ್ಲಿ 3 ಜನ ಇದ್ದರೆ 3 ಜನ ಅಂತ ಹೇಳ್ಬೋದು, 4 ಜನ ಇದ್ದರೆ 4 ಜನ ಅಂತ ಹೇಳ್ಬೋದು, ಇಲ್ಲ 10 ಜನ ಇದ್ದರೆ 10 ಜನ ಅಂತಲೂ ಹೇಳ್ಬೋದು. ಓಕೆ, ಈಗ ನೀವು ಕೇಳಬೇಕಲ್ಲ ಪ್ರಶ್ನೆ ಕೇಳಿ. We live in a house in the countryside. We live in a house in the countryside. ಮೂರನೇ ಪ್ರಶ್ನೆ ಕೇಳಿ. ವಾಟ್? ಪ್ರಶ್ನೆ ಇನ್ನೊಂದ್ಸಲ ಕೇಳಿ. ಓಕೆ, my father is a teacher, he works at school. My father is a teacher, he works at school. ಇಲ್ಲಿ ನಿಮ್ಮ ಫಾದರ್ ಟೀಚರೇ ಆಗಿರ್ಬೇಕಂತಿಲ್ಲ, ಏನಾಗಿರ್ತಾರೆ ಅದನ್ನು ಬರಿಬೇಕು. ಮೈ ಫಾದರ್ ಇಸ್ ಅ ಫಾರ್ಮರ್ ಅಷ್ಟೇ ಸಾಕು, ಹಿ ವರ್ಕ್ಸ್ ಇನ್ ಫಾರ್ಮ್ ಅಂತ ಹೇಳ್ಬೋದು. ಮೈ ಫಾದರ್ ಇಸ್ ಅ ಡಾಕ್ಟರ್, ಹಿ ವರ್ಕ್ಸ್ ಆಟ್ ದ ಹಾಸ್ಪಿಟಲ್. ಮೈ ಫಾದರ್ ಈಸ್ ಆ್ಯನ್ ಇಂಜಿನಿಯರ್, ಹಿ ವರ್ಕ್ಸ್ ಫಾರ್ ಎ ಕಂಪನಿ. ಸೊ ಏನಾದರೂ ಬರಿಬೋದು ಅಂದರೆ ನಿಮ್ಮ ತಂದೆಯವರು ಏನಾಗಿದ್ದಾರೆ ಅದನ್ನು ನೀವು ಬರಿಬೇಕು. ಓಕೆ ಸ್ನೇಹಿತರೆ, ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪದೇ ಪದೇ ಈ ವಿಡಿಯೋನ ನೋಡಿ ನೀವು ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಹೇಳಲಿಕ್ಕೆ, ನೀವು ಪ್ರಶ್ನೆ ಕೇಳಿದಾಗ ಇನ್ನೊಬ್ಬರು ಹೇಳೋ ಉತ್ತರ ನಿಮಗೆ ಅರ್ಥ ಆಗುತ್ತೆ, ಅಥವಾ ನಿಮಗೆ ಯಾರಾದರೂ ಪ್ರಶ್ನೆ ಕೇಳಿದಾಗ ನೀವು ಈ ಥರ ಉತ್ತರ ಹೇಳೋದನ್ನು ಕಲ್ತ್ಕೋಬೇಕು. ಆವಾಗ ನೀವು ಇಂಗ್ಲೀಷನ್ನ ಕಲಿತಾ ಇದ್ದೀರಾ ಅಂತ ಅರ್ಥ. ಓಕೆ, ಸೊ ಹಾಗಾದರೆ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇಲ್ಲಿವರೆಗೂ ನನ್ನ ವಿಡಿಯೋವನ್ನು ಕ್ಷಮೆಯಿಂದ ತಾಳ್ಮೆಯಿಂದ ನೋಡಿದ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಹೀಗೆ ವಿಡಿಯೋವನ್ನು ನೋಡ್ತಾ ಇರಿ. ಇದೇ ಥರ 5 ಸೆಂಟೆನ್ಸ್ ಡೈಲಿ 5 ಸೆಂಟೆನ್ಸ್ ಈ ವಿಡಿಯೋನ ನೀವು ನೋಡ್ತಾ ಇರಿ. ಅದಲ್ಲದೆ ನನ್ನ ಬೇರೆ ವಿಡಿಯೋ ಸಹ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಅದನ್ನು ನೋಡಿ ಅದರಿಂದನೂ ಕಲ್ತ್ಕೊಳ್ಳಿ.